ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ಜಾಮೂನ್ ಮಾಡ್ತೀನಿ ನೋಡ್ರಿ. 2 ಪ್ಯಾಕೆಟ್ ಜಾಮೂನ್ ಹಿಟ್ಟು ತೊಗೋತೀನಿ ರೀ. ಇದು ಸೋಸ್ಕೋಬೇಕ್ರಿ ಹಿಟ್ಟ. ಹಿಂಗೆ ಜರಡಿ ಹಿಡ್ದೆ ಅಂದರೆ ಜಾಮೂನ್ ಚಂದ ಆತಾವ್ರಿ. ಇಲ್ಲಾಂದ್ರೆ ಗಂಟು ಇದ್ದಿರ್ತದ, ಜಾಮೂನು ಚಂದ ಆಗಲ್ರಿ ಅವು. 2 ಪ್ಯಾಕೆಟ್ ಇದೇ ಥರ ಜರಡಿ ಹಿಡ್ಕೋತೀನಿ ನಾನು. ಒಂದು ಬಟ್ಟಲ್ ಹಾಲು ತೊಗೊಂಡಿನಿ ರೀ. ನೀವು ಬೇಕಾದ್ರೆ ನೀರು ಹಾಕಿನೂ ನಾದ್ಕೋಬೋದು. ಬಟ್ಟಿಲೇ ನಾದಬೇಕ್ರಿ ಇದು ಹಿಟ್ಟ. ಹಗುರವಾಗಿ ಬಟ್ಟಿಲೇ ನಾದಿದ್ರೆ ಜಾಮೂನ್ ಚಂದ ಆತಾವ್ರಿ. ತಿಕ್ಕಿಯಾಗಿ ನಾದಬಾರ್ದ್ರಿ ಇದು. ತಿಕ್ಕಿ ಬಾರ್ ಹಾಕಿ ನಾದಬಾರ್ದು ಇದು. ಸುಮ್ಮ ಹಗುರವಾಗಿ ನಾದ್ಕೋಬೇಕ್ರಿ ಇದು ಬಟ್ಟಿಲೇ. ಬಟ್ಟೆ ಯೂಸ್ ಮಾಡಿ ನಾದಿ ನೋಡ್ರಿ ನಾ ಇದು ಹಿಟ್ಟು. ಹಿಟ್ಟನ್ನ ಹಗುರವಾಗಿ ನಾದಬೇಕ್ರಿ ಇದು ಹಿಟ್ಟು. ಅಂದ್ರೆ ಜಾಮೂನ್ ಚಂದ ಆತಾವ್ರಿ. ರೆಡಿ ಆಗ್ಯದ ನೋಡ್ರಿ. ಹಿಟ್ಟು ರೆಡಿ ಮಾಡ್ಕೊಂಡಿನ ಈ ಥರ ನಾದಿ ನೋಡ್ರಿ. ಒಂದು 10 ನಿಮಿಷ ಮುಚ್ಚಿಡ್ತೀನಿ ರೀ. ಈ ಕಡೆ ಪಾಕ ರೆಡಿ ಮಾಡ್ಕೊತೀನಿ ನೋಡ್ರಿ. ನೀರು ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ಸಕ್ಕರೆ ಹಾಕೋತೀನಿ ರೀ. ದೊಡ್ಡ ಗ್ಲಾಸ್ ಅದ ರೀ, ಅದರಲ್ಲೇ 2 ಗ್ಲಾಸ್ ಹಾಕೊಳತ್ತೀನಿ. ನಿಮಗೆ ಪಾಕ ಜಾಸ್ತಿ ಬೇಕಾದ್ರೆ ಇನ್ನೂ ಹಾಕೋಬೋದು. 3 ಗ್ಲಾಸ್ ನೀರು ಹಾಕೋತೀನಿ ರೀ ನಾ. ಪಾಕ ಭಾಳ ಗಟ್ಟಿ ಮಾಡಲ್ಲ ರೀ ನಾನು. 2 ಗ್ಲಾಸ್ ಸಕ್ಕರೆ ತೊಗೊಂಡಿನಿ, 3 ಗ್ಲಾಸ್ ನೀರು ಹಾಕೋತೀನಿ ರೀ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ 1 ಗ್ಲಾಸಿಗೆ 1 ಗ್ಲಾಸ್ ನೀರು, 1 ಗ್ಲಾಸ್ ಸಕ್ಕರೆ 1 ಗ್ಲಾಸ್ ನೀರು ಹಾಕೋಬೋದು. ಈ ಥರ ಕುದೀತದ ನೋಡ್ರಿ. ಏನು ಪಾಕ ಅದು ಏನು ಬೇಡ್ರಿ, ಸ್ವಲ್ಪ ಜಿಗಿಟಾದ್ರೆ ಸಾಕು. ಸಕ್ಕರೆ ಕರಿಗಿ ಈ ಥರ ಆದ್ರೆ ಸಾಕು ನೋಡ್ರಿ ಪಾಕ. ಈಗ ಹಿಟ್ಟನೆ ಅಂದದ್ರಿ, ಪಾಕ ರೆಡಿ ಮಾಡ್ಕೊಂಡಿನಿ ನೋಡ್ರಿ. ಹಿಟ್ಟು ಈ ಥರನೇ ಇರ್ಬೇಕು ನೋಡ್ರಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮ್ಯಾಗ ಉಂಡೆ ಮಾಡ್ಕೊರಿ. ಜಾಮೂನ್ ರೆಡಿ ಮಾಡ್ಕೊರಿ ಈ ಥರ. ನಾ ದಪ್ಪಂದು ಅಡಿಕೆ ಅಷ್ಟು ಮಾಡ್ಕೊಳತ್ತೀನಿ ರೀ. ನಿಮ್ಗೆ ಯಾವ ಸೈಜ್ ಬೇಕು ಆ ಥರನೇ ಮಾಡ್ಕೊರಿ. ಇವು ಅಂಗೈಲೇನೆ ತಿಕ್ಕಿ ಮಾಡ್ಕೋಬೇಕು. 2 ಅಂಗೈ ತಿಕ್ಕಿ ಮಾಡ್ಕೋಬೇಕ್ರಿ ಇದೇ ಥರ. ಹಿಂಗೆ ಮಾಡ್ಕೊತೀನಿ ನೋಡ್ರಿ. ಎಲ್ಲ ಮಾಡಿಡ್ತೀನಿ ರೀ ಒಮ್ಮೆ. ಈ ಥರ ಎಲ್ಲ ಉಂಡೆ ಒಮ್ಮೆ ಮಾಡಿ ಇಟ್ಕೊಂಡು ಈ ಕಡೆ ಎಣ್ಣೆ ಕಾಯಕ್ಕೂ ಇಟ್ಟೀನಿ ರೀ. ಗ್ಯಾಸ್ ಮ್ಯಾಗ ಎಣ್ಣೆ ಕಾಯ್ದದ. ಈಗ ಎಣ್ಣೆ ಬಿಸಿಗಿಟ್ಟಿದ್ರಿ. ಉಂಡಿನೂ ರೆಡಿ ಆಗ್ಯಾವ ನೋಡ್ರಿ ಈ ಥರ. ಈಗ ಎಣ್ಣೆ ಕಾಯ್ದದ ಹಾಕೋತೀನಿ ನೋಡ್ರಿ. ಒಂದು 7-8 ಹಾಕೋತೀನಿ ರೀ ನಾ. ನೀವು ನೋಡ್ರಿ ಹಂಗೆ ಎಷ್ಟು ಹಾಕೊಂಡು ಹುರಿತೀರಿ ಹುರಿರಿ ನೀವು. ನಾ ಒಂದು 7-8 ಹಾಕೊಂಡು ಹುರಿತೀನಿ ರೀ. ಇದು ಸಣ್ಣ ಉರಿ ಇಟ್ಕೊಂಡೆ ಹುರಿಬೇಕ್ರಿ. ಉರಿ ಸಣ್ಣ ಇರ್ಬೇಕು ನೋಡ್ರಿ ಹುರಿಬೇಕಾದ್ರೆ. ಅಂದ್ರೆ ಚಂದ ಆಗ್ತಾವ್ರಿ ಜಾಮೂನು. ಒಳಗೆಲ್ಲ ಬೆಂದಿರ್ತದೆ ರೀ. ಸಣ್ಣ ಉರಿ ಇಟ್ಟು ಹುರಿದೇವು ಅಂದರೆ ಬೆಂದಿರ್ತದೆ ಒಳಗೆ. ಫಾಸ್ಟ್ ಇಟ್ಟು ಹುರಿದೇವು ಅಂದ್ರೆ ಏನಾಗ್ತದೆ ರೀ, ಮ್ಯಾಗ ಕಲರ್ ಬರ್ತದೆ, ಮ್ಯಾಗ ಹುರಿದಂಗೆ ಅನಿಸ್ತದೆ, ಒಳಗೆ ಹಸಿ ಇದ್ದಿರ್ತದೆ. ಹಾಗಾಗಿ ಸಣ್ಣ ಗ್ಯಾಸ್ ಇಟ್ಟು ಹುರಿಕೋಬೇಕು ನಾವು. ಉರಿ ಸಣ್ಣ ಇಟ್ಟು ಹುರಿದ್ರೆ ಚಂದ ಹುರಿತಾವ ನೋಡ್ರಿ. ಈ ಥರ ಹುರಿದಾವ ನೋಡ್ರಿ. ಈ ಕಲರ್ ಬರ್ಬೇಕು ನೋಡ್ರಿ. ಈ ಥರ ಕಲರ್ ಬಂದ್ರೆ ಜಾಮೂನ್ ಚಂದ ಆತಾವ್ರಿ. ಸ್ವಲ್ಪ ಜಾಸ್ತಿ ಹುರ್ಕೊಂಡ್ರೂ ಪರವಾಗಿಲ್ಲ ನೋಡ್ರಿ. ಈ ಥರ ಬ್ರೌನ್ ಕಲರ್ ಹಂಗೆ ಹುರಿಬೇಕು. ತಗೋತೀನಿ ನೋಡ್ರಿ. ನಾ ಈಗ ಹುರಿದಾವ ತೆಗಿತೀನಿ ರೀ. ಎಲ್ಲ ಜಾಮೂನ್ ಇದೇ ಥರ ಹುರ್ಕೋತೀನಿ ರೀ ನಾ. ನೋಡ್ರಿ ಈ ಕಲರ್ ಆಗ್ಯಾವ. ನಾವು ಒಂದಿಷ್ಟು ಹುರ್ಕೋತೀನಿ ರೀ. ಎಲ್ಲ ಹುರಿದು ನೋಡ್ರಿ. ಈಗ ಈ ಥರ ಹುರ್ಕೊಂಡಿನಿ. ಪಾಕ ರೆಡಿ ಆಗ್ಯದ. ಅದು ಆರಿತ್ತಂದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಬೇಕ್ರಿ. ಸ್ವಲ್ಪ ಪಾಕ ಬೆಚ್ಚಗೆ ಇರಬೇಕು, ಅಂದ್ರೆ ಹಿರ್ಕೋತದ ಪಾಕ ಎಲ್ಲ. ಜಾಮೂನ್ಕಂದ್ರೆ ಹಿಡ್ಕೋತದ್ರಿ. ಮುಚ್ಚಿಟ್ಬಿಡ್ತೀನಿ ನೋಡ್ರಿ. ನೈಟ್ ಮುಚ್ಚಿಡ್ತೀನಿ ನೋಡ್ರಿ. ಬೆಳಗ್ಗೆ ತೆಗಿತೀನಿ ನೋಡ್ರಿ. ಎಷ್ಟು ಚೆಂದಾಗ್ಯದ ನೋಡ್ರಿ. ಪಾಕದಾಗ 1-2 ಏಲಕ್ಕಿ ಹಾಕ್ಕೊಂಡಿದ್ದಿನ ನಿಮ್ಗೆ ತೋರಿಸಿಲ್ಲ ನಾನು. ಪಾಕ ಎಷ್ಟು ಕಾಣಿಸತ್ತಿತ್ತಲ್ರಿ, ಎಲ್ಲ ಹೀರ್ಕೊಂಡದ ನೋಡ್ರಿ. ನಿಮಗೆ ಪಾಕ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು. ನಮ್ಮ ಮನ್ಯಾಗ ಜಾಸ್ತಿ ಪಾಕ ನಾವು ಯಾರು ತಿನ್ನಲ್ಲ, ಹಂಗಾಗಿ ಪಾಕ ಸ್ವಲ್ಪ ಮಾಡ್ಕೊಂಡಿನಿ ರೀ ನಾ.
ನೋಡಿರಿ ಎಷ್ಟು ಚಂದಾಗ್ಯಾವ ನೋಡಿರಿ. ಕಲರು ಈ ಥರನೇ ಇದ್ರೆ ಒಳಗೆಲ್ಲ ಬೆಂದಿರ್ತದೆ ರೀ. ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಪಾಕ ಎಷ್ಟು ಚಂದ ಹಿರ್ಕೊಂಡದ ಅನ್ನೋದು ನೋಡಿರಿ. ಏನು ಒಳಗೆ ಹಸಿ ಹಸಿ ಥರ ಏನೂ ಇರಲ್ಲ ರೀ. ಪಾಕ ಎಲ್ಲ ಹಿರ್ಕೊಂಡಿರ್ತವೆ ನೋಡಿರಿ. ಈ ಥರ ಆಗ್ಯದ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ.